ದೆಹಲಿಯಲ್ಲಿ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂತ ಆದೇಶ ಏನ್ ಬಂದಿತ್ತು ಅದಕ್ಕೆ ಇದೀಗ ತಡೆ ಲಭ್ಯವಾಗ್ತಾ ಇದೆ. ಈ ಮೂಲಕ ಸದ್ಯಕ್ಕೆ ದೆಹಲಿಯಲ್ಲಿ ಬೀದಿ ನಾಯಿಗಳ ಸ್ಥಳಾಂತರ ಆಗುವಂತಿಲ್ಲ. ಹಿಂದಿನ ಆದೇಶವನ್ನ ಸುಪ್ರೀಂ ಕೋರ್ಟ್ ಮಾರ್ಪಾಡು ಮಾಡಿದೆ. ಎಲ್ಲ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಬೀದಿ ನಾಯಿಗಳ ಸಂತಾನ ಹರಣ ಚಿಕಿತ್ಸೆಗೆ ಹೆಚ್ಚಿನ ಒತ್ತು ನೀಡಬೇಕಂತ ಕೂಡ ಆದೇಶ ನೀಡಿದೆ. ಹುಚ್ಚು ನಾಯಿಗಳನ್ನ ಮಾತ್ರವೇ ಆಶ್ರಯ ತಾಣಗಳಿಗೆ ಸ್ಥಳಾಂತರ ಮಾಡಿ, ಇದರ ಜೊತೆಗೆ ಆಕ್ರಮಣಕಾರಿ ಬೀದಿ ನಾಯಿಗಳನ್ನ ಮಾತ್ರವೇ ಸ್ಥಳಾಂತರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಬಹಳ ಪ್ರೀತಿಯಿಂದ ನಾಯಿಗಳಿಗೆ ಫೀಡ್ ಮಾಡುವಂತ ಕೆಲಸ ಏನ್ ಆಗ್ತಾ ಇತ್ತು, ನಾಯಿಗಳಿಗೆ ರಸ್ತೆಯಲ್ಲೇ ಊಟ ಹಾಕುವಂತ ಕೆಲಸ ಏನಾಗ್ತಾ ಇತ್ತು, ಇದಕ್ಕೆ ಬ್ರೇಕ್ ಹಾಕಲಾಗಿದೆ. ನಿಗದಿತ ಸ್ಥಳದಲ್ಲಿ ಮಾತ್ರವೇ ನಾಯಿಗಳಿಗೆ ಊಟವನ್ನ ಹಾಕಬೇಕು ಅಂತ ಸುಪ್ರೀಂ ಸೂಚನೆ ನೀಡಿದ್ದು, ದೆಹಲಿಗೆ ಮಾತ್ರ ಸೀಮಿತವಾಗದೆ ಈ ಆದೇಶ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ವಿಶೇಷ ತ್ರಿಸದಸ್ಯ ಪೀಠದಿಂದ ಮಹತ್ವದ ತೀರ್ಪನ್ನ ಹೊರಡಿಸಲಾಗಿದೆ. ದೆಹಲಿ ಎನ್ಸಿಆರ್ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು, ಅವುಗಳನ್ನ ಆಶ್ರಯ ತಾಣಗಳಿಗೆ ಹಾಕಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಕೆಲ ದಿನಗಳ ಹಿಂದೆ ಕೊಟ್ಟಂತ ನಿರ್ದೇಶನ ಏನಿತ್ತು ಅದನ್ನ ಮಾರ್ಪಾಡು ಮಾಡಲಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ಇದೀಗ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ಆದೇಶವನ್ನ ಮಾರ್ಪಾಡುಗೊಳಿಸಿರೋದು, ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲಾ ನಾಯಿಗಳನ್ನ ಆಶ್ರಯ ತಾಣಗಳಿಗೆ ಹಾಕೋದು ಬೇಡ ಅಂತ ಕೂಡ ಹೇಳಿದೆ. ಸೊ ಒಟ್ಟಾರೆ ಆದೇಶವನ್ನ ಬ್ರೀಫ್ ಮಾಡೋದಾದ್ರೆ ಖಂಡಿತ ಪ್ರಜ್ವಲ, ಮುಖ್ಯವಾಗಿ ಈ ಹಿಂದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ತನ್ನದೇ ಆದಂತಹ ಒಂದು ತೀರ್ಪನ್ನ ಹೊರಡಿಸಿತ್ತು. ಅಂದ್ರೆ ದೆಹಲಿ ಹಾಗೂ ಸುತ್ತಮುತ್ತ ಇರುವಂತಹ ಎನ್ಸಿಆರ್ ರಾಜ್ಯಗಳಲ್ಲಿ ಇರುವಂತಹ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತನ್ನ ಮಹತ್ವದ ತೀರ್ಪನ್ನ ಪ್ರಕಟಿಸಿತ್ತು. ಆದ್ರೆ ಶ್ವಾನ ಪ್ರಿಯರಿರ್ಬೋದು, ಜೊತೆಗೆ ಪ್ರಾಣಿ ದಯಾ ಸಂಘ ಎಲ್ಲವೂ ಕೂಡ ಸಂಸ್ಥೆಗಳು ಒಗ್ಗಟ್ಟಾಗಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಕಳೆದ ವಾರ ಈ ವಿಚಾರಣೆಯನ್ನ ತ್ರಿಸದಸ್ಯ ಪೀಠ ಕೂಡ ವರ್ಣನೆ ಮಾಡಿದಂತ ಸುಪ್ರೀಂ ಕೋರ್ಟ್ ತನ್ನ ವಿಚಾರಣೆಯನ್ನು ಸಂಪೂರ್ಣವಾಗಿ ವಾದ ಮತ್ತು ಪ್ರತಿವಾದವನ್ನ ಆಲಿಸಿತ್ತು. ಇವತ್ತಿಗೆ ತನ್ನ ತೀರ್ಪನ್ನು ಕೂಡ ಕಾಯ್ದಿರಿಸಿದೆ ಗಮನಿಸಬೇಕಾಗುತ್ತೆ. ಕೆಲ ಕ್ಷಣಗಳ ಹಿಂದಷ್ಟೇ ಕೊಟ್ಟಿರುವಂತಹ ತೀರ್ಪಿನ ಅನ್ವಯ ಇದೀಗ ತನ್ನ ಈ ಹಿಂದಿನ ತೀರ್ಪಿನಲ್ಲಿ ಕೆಲವೊಂದಿಷ್ಟು ಮಾರ್ಪಾಡು ಮಾಡೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. 3 ಜನರ ಪೀಠದಲ್ಲಿ ಇದ್ದಂತಹ ಪ್ರಮುಖ ತೀರ್ಪಿನಲ್ಲಿ ಅಂದ್ರೆ ಕೆಲವೊಂದಿಷ್ಟು ಎಲ್ಲಾ ನಾಯಿಗಳನ್ನ, ಬೀದಿ ನಾಯಿಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತದ್ದು ಬೇಡ, ಯಾವ್ಯಾವ ನಾಯಿಗಳು ತನ್ನ ಆರೋಗ್ಯದಲ್ಲಿ ಸೀಮಿತವನ್ನ ಕಳೆದುಕೊಂಡಿರುತ್ತೆ, ಜೊತೆಗೆ ರೋಗದಿಂದ ಹೆಚ್ಚಾಗಿ ಬಳಸ್ತಾ ಇರುತ್ತೆ, ಅಂತಹ ನಾಯಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತದ್ದು ಉತ್ತಮ ಅನ್ನುವಂತ ಒಂದು ನಿರ್ಧಾರಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಇನ್ನು ಉಳಿದಂತೆ ಕೆಲವೊಂದಿಷ್ಟು SOPಗಳನ್ನ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಈಗಾಗಲೇ ದೆಹಲಿ ಹಾಗೂ ಎನ್ಸಿಆರ್ ರಾಜ್ಯಗಳಿಗೆ ಹೊರಡಿಸಿರುವಂತದ್ದು ಗಮನಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಆದೇಶದ ಪ್ರತಿಯನ್ನು ಕಳಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಅಂದ್ರೆ ಪ್ರತಿ ರಸ್ತೆಯ ಬದಿಗಳಲ್ಲಿ ಅಥವಾ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಅಲ್ಲಿರುವಂತಹ ಸ್ಥಳೀಯರು, ಜನರು, ನಾಗರಿಕರು ಊಟ ಹಾಕ್ತಿದ್ದನ್ನ ಇಲ್ಲಿ ಗಮನಿಸಲಾಗಿತ್ತು. ಹಾಗಾಗಿ ಅದಕ್ಕೆ ಈಗ ತಡೆಯನ್ನ ಕೊಡುವಂತಹ ಪ್ರಯತ್ನ ಮಾಡಲಾಗಿದೆ. ನಿರ್ದಿಷ್ಟ ಒಂದು ಪ್ರದೇಶವನ್ನ ತಾವು ಆಯ್ಕೆ ಮಾಡಬೇಕು, ಜೊತೆಗೆ ಎಲ್ಲಾ ನಾಯಿಗಳನ್ನು ಕೂಡ ಒಂದೇ ಜಾಗದಲ್ಲಿ ಇರಿಸುವಂತಹ ಪ್ರಕ್ರಿಯೆಗಳಾಗಬೇಕು. ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಬೀದಿ ನಾಯಿಗಳನ್ನ ಕರೆದುಕೊಂಡು ಹೋಗುವಂತದ್ದಿರ್ಬೋದು, ಅಥವಾ ಅವರುಗಳನ್ನ, ಆ ನಾಯಿಗಳನ್ನ ಸಾಕುವಂತಹ ಪ್ರಕ್ರಿಯೆಗಳಿಗೆ ಅಲ್ಲಿರುವಂತಹ ಸುತ್ತಮುತ್ತಲಿನ ಕಾಲೋನಿಯ ಪ್ರದೇಶದ ಜನರಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಕೆಲವೊಂದಿಷ್ಟು SOPಗಳನ್ನ ಸುಪ್ರೀಂ ಕೋರ್ಟ್ ಹೊರಡಿಸಬೇಕು ಅನ್ನುವಂತ ನಿಟ್ಟಿನಿಂದಾಗಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಇದು ಪ್ರಮುಖವಾಗಿ ಸಾಕಷ್ಟು ಮಹತ್ವದ ತೀರ್ಪು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಈ ಹಿಂದೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು, ದೂರುಗಳನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕಳುಹಿಸಲಾಗ್ತಾ ಇತ್ತು. ಹಾಗಾಗಿ ರಾಜ್ಯ ಸರ್ಕಾರ ಒಂದು ಕಡೆಗೆ ಸಾಕಷ್ಟು ಕಡಿವಾಣಗಳನ್ನ ಹಾಕುವಂತ ಪ್ರಯತ್ನ ಮಾಡಿದ್ರು ಕೂಡ ಇದೀಗ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಪಿನಲ್ಲಿ, ಅದರಲ್ಲೂ ಕೂಡ ಮೇಲ್ಮನವಿಯ ತೀರ್ಪಿನಲ್ಲಿ ಕೊಟ್ಟಿರುವಂತಹ ಈ ಒಂದು ತೀರ್ಪು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಬೀದಿ ನಾಯಿಗಳನ್ನ ಸಂರಕ್ಷಣೆ ಮಾಡುವಂತದ್ದು ಕೂಡ ಜನರ ಹೊಣೆ ಅನ್ನುವಂತ ನಿಟ್ಟಿನಿಂದಾಗಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು SOP ಹೊರಡಿಸಿ ತನ್ನ ಆದೇಶವನ್ನ ಪ್ರಕಟ ಮಾಡಿದೆ. ರೈಟ್ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.